ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್ಕಾರಕ್ಕೆ 500 ಕೋಟಿ ಲಾಭ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಹೇಳ್ತಾರೆ. ಇಂಥ ಒಂದು ಸ್ವಾಭಿಮಾನದ ಬದುಕನ್ನ ಬದುಕಿದ ನಮ್ಮೆಲ್ಲರ ಶ್ರೀಮಂತ ನಾಯಕ CS ನಾಡಗೌಡರನ್ನ ಮುಂದಿನ ದಿನಮಾನದಲ್ಲಿ ಮಂತ್ರಿ ಮಾಡಲೇಬೇಕು. ಮಂತ್ರಿ ಮಾಡದೇ ಇದ್ದರೆ ಬೇಕೇ ಬೇಕು, ಮಂತ್ರಿ ಬೇಕು, ಬೇಕೇ ಬೇಕು. ಮಂತ್ರಿ ಮಾಡದಿದ್ದರೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಸನ್ಮಾನ್ಯ BS ಪಾಟೀಲ್ ಇರ್ಬೋದು, ನಮ್ಮ ಪಕ್ಷದ ಅನೇಕ ಜನ ಹಿರಿಯರ ಸಮ್ಮುಖದಲ್ಲಿ ಕಾರ್ಯಕರ್ತರ ಪರವಾಗಿ ವಿವರಿಸಿಕೊಳ್ತಾರೆ. ನಮ್ಮೆಲ್ಲರ ಸಾಮೂಹಿಕ ರಾಜೀನಾಮೆ ನಿಮ್ಮ ಮೂತಿಗೆ ಬಿಸಾಕ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾಡಗೌಡರು ಇದ್ರೆ ಮಾತ್ರ ಇಲ್ಲಿ ಕಾಂಗ್ರೆಸ್, ಇಲ್ಲದೆ ಇದ್ರೆ ಕಾಂಗ್ರೆಸ್ ಎಲ್ಲಿತ್ತು? ದೇಶಮುಖರ ಕಾಲದಲ್ಲಿ ಕಾಂಗ್ರೆಸ್ ಅತ್ಯಂತ ಅಭಿಮಾನವಾಗಿ ಅಪ್ಪಾಜಿ ಬಡ ಕಾರ್ಮಿಕರು ಇವತ್ತು ಬಂದು ಅಪ್ಪಾಜಿ ಅಂತಾರೆ. ಅದರ ಅರ್ಥ ಇಷ್ಟೇ, ಅವರು ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ವ್ಯಾಪಾರಸ್ಥರ ಒಂದು ಪಕ್ಷಾತೀತವಾಗಿ ಆಡಳಿತ ಮತ್ತು ಅವರ ಮನೋಭಾವನೆ ಇವತ್ತು ಜನರ ಮನಸ್ಸನ್ನ ಗೆದ್ದಿದೆ. ಈ ರಾಜ್ಯದಲ್ಲಿ ಒಬ್ಬ ಶುದ್ಧ ಹಸ್ತ ರಾಜಕಾರಣಿಯನ್ನ ತಮ್ಮ ಸಂಪುಟದಲ್ಲಿ ಮಂತ್ರಿಯನ್ನಾಗಿ ಮಾಡಿ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡ್ಲಿಕ್ಕೆ ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ನಡ್ಕೊಳ್ಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಸ್ವಯಂ ಪ್ರೇರಣೆಯಿಂದ ಸಾವಿರಾರು ಜನ ಇವತ್ತು ಸೇರಿದ್ದೇವೆ. ಮುಂದಿನ ದಿನಮಾನದಲ್ಲಿ ಈ ಒಂದು ವ್ಯವಸ್ಥೆಗೆ ನಾವು ಮುನ್ಸೂಚನೆಯನ್ನು ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿ ಜೈ ಹಿಂದ್, ಜೈ ಕಾಂಗ್ರೆಸ್. ಹಲೋ, ಈಗಾಗಲೇ ಶ್ರೀಮಾನ್ BS ಪಾಟೀಲ್ ಅಪ್ಪಾಜಿ ನಾಡಗೌಡರಿಗೆ ಇವತ್ತು ಮುದ್ದೇಬಾಳ್ ಬಂದು ಕರೆ ಕೊಡತಕ್ಕಂತ ವಿಚಾರವನ್ನ ಈಗಾಗಲೇ ನಮ್ಮೆಲ್ಲ ನಾಯಕರುಗಳು ಸವಿಸ್ತಾರವಾಗಿ ಹೇಳಿದ್ದಾರೆ. ಮುದ್ದೇಬಾಳಕ್ಕೆ ಮಂತ್ರಿ ಸ್ಥಾನ ಅಪ್ಪಾಜಿ ನಾಡಗೌಡರಿಗೆ ಬೇಕಾಗಿಲ್ಲ. ಮುದ್ದೇಬಾಳಕ್ಕೆ ಮಂತ್ರಿ ಸ್ಥಾನ ಬೇಕಾಗಿರೋದು ಮುದ್ದೇಬಾಳದ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಬಡವನಿಗೆ, ಪ್ರತಿಯೊಬ್ಬ ದೀನ ದಲಿತನಿಗೆ ಬೇಕಾಗಿದೆ. ಅಪ್ಪಾಜಿ ನಾಡಗೌಡರು ಈಗಾಗಲೇ ಮಂತ್ರಿಗಳಾಗೋಗ್ಬಿಟ್ಟಿದ್ದಾರೆ. ಈ ಸಾರಿ ಮಂತ್ರಿ ಆದರೂ ಕೂಡ ಅಧಿಕಾರ ಆದ್ಮೇಲೆ ಮಾಜಿ ಮಂತ್ರಿನೇ ಅವ್ರಿಗಾಗ್ಲೇ ಮಾಜಿ ಮಂತ್ರಿ ಅಂತಾರೆ. ಅವ್ರಿಗೆ ಯಾವುದೇ ಮಂತ್ರಿ ಆಶೆ ಇಲ್ಲ. ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಅವರು ಇಲ್ಲಿವರೆಗೂ ಆಡಳಿತ ನಡೆಸಿರ್ತಕ್ಕಂಥದ್ದನ್ನ ನೋಡಿದ್ರೆ ಅವರು ಕರ್ನಾಟಕ ರಾಜ್ಯದ ಒಬ್ಬ ದಕ್ಷ ಮುಖ್ಯಮಂತ್ರಿ ಆಗ್ಬೇಕಾದಂತ ಎಲ್ಲಾ ಅರ್ಹತೆಗಳು ಕೂಡ ಅಪ್ಪಾಜಿ ನಾಡಗೌಡರಿಗಿದ್ದಾವೆ. ಅದಕ್ಕಾಗಿ ಇವತ್ತಿನ ಈ ಮುದ್ದೇಬಾಳದಲ್ಲಿ ಅಪ್ಪಾಜಿ ನಾಡಗೌಡರಿದ್ರೆ ಮಾತ್ರ ಕಾಂಗ್ರೆಸ್ ಇದ್ರೆ ಅಪ್ಪಾಜಿ ನಾಡಗೌಡರು ಅಲ್ಲ ಅಂತಕ್ಕಂಥದ್ದನ್ನ ಇವತ್ತಿನ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸೇರಿರ್ತಕ್ಕಂಥ ಜನರನ್ನ ನೋಡ್ಬೇಕು. ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಗುರುವಣ್ಣವರು ಒಂದೇ ಒಂದು ಪತ್ರಗಳಿಗೆ ಮಂತ್ರಿಗೋಸ್ಕರ ಮುದ್ದೇಬಾಳನ್ನ ಸಂಪೂರ್ಣವಾಗಿ ಬಂಧನ ಮಾಡಬೇಕು ಅಂತೇಳಿ, ಅದಕ್ಕಾಗಿ ತಾವೆಲ್ಲ ಇಲ್ಲಿ ಮಾಧ್ಯಮದ ಸ್ನೇಹಿತರೆಲ್ಲ ಇದ್ದೀರಿ. ಇಲ್ಲಿ ನಾವು ಯಾವುದೇ ಬಲವಂತ ಮಾಡಿಲ್ಲ, ಯಾರಿಗೂ ಕೂಡ ಬಂದ್ ಮಾಡಂತೇಳಿ ಅಂಗಡಿ ಹೋಗಿ ಹೇಳಿಲ್ಲ. ಸ್ವ ಇಚ್ಛೆಯಿಂದ ಇಡೀ ಮುದ್ದೇಬಾಳ ಮತಕ್ಷೇತ್ರದ ಜನ ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತವಾಗಿ ಅಪ್ಪಾಜಿ ನಾಡಗೌಡರ ಪರವಾಗಿ ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಇವತ್ತು ಅರ್ಥ ಮಾಡಿಕೊಂಡು ಅವರಿಗೆ ಕೂಡಲೇ ಮಂತ್ರಿಯನ್ನ ಘೋಷಣೆ ಮಾಡ್ಬೇಕಂತೇಳಿ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ.